ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 7ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ವಿಶ್ವ 10K ಓಟದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ವಿರಾಟ್ ಕೊಹ್ಲಿ, PV ಸಿಂಧು, ಸ್ಮೃತಿ ಮಂದಾನ, ವಲೇರಿ ಆಡಮ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟ್ ಆಗಿ ನ್ಯೂಜಿಲೆಂಡ್ನ ಶಾರ್ಟ್ ಪುಟ್ ಥ್ರೋ ಸ್ಪರ್ಧಿ ವಲೇರಿ ಆಡಮ್ಸ್ ಅವರು ವಿಶ್ವ 10K ಓಟದ ರಾಯಭಾರಿಯಾಗಿ ಆಯ್ಕೆ ಆಗಿರ್ತಾರೆ. ವಲೇರಿ ಆಡಮ್ಸ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅವರು ಶಾರ್ಟ್ ಪುಟ್ ಥ್ರೋ ಸ್ಪರ್ಧಿ ಆಗಿರ್ತಾರೆ. ಇಂಪಾರ್ಟೆಂಟ್ ಆಗಿ 2 ಪ್ರಮುಖ ಅಚೀವ್ಮೆಂಟ್ಸ್ಗಳಿರುತ್ತೆ ವಲೇರಿ ಆಡಮ್ಸ್ ಅವ್ರದ್ದು. 2008ರಲ್ಲಿ ಬೀಜಿಂಗ್ನಲ್ಲಿ ಏನ್ ನಡೆಯುತ್ತೆ ಒಲಿಂಪಿಕ್ಸ್, ಆ ಒಲಿಂಪಿಕ್ಸ್ನಲ್ಲಿ ವಲೇರಿ ಆಡಮ್ಸ್ ಅವರು ಶಾರ್ಟ್ ಪುಟ್ ಥ್ರೋನಲ್ಲಿ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಅದೇ ರೀತಿ 2012ರ ಲಂಡನ್ ಒಲಿಂಪಿಕ್ಸ್ನಲ್ಲೂ ಕೂಡ ಶಾರ್ಟ್ ಪುಟ್ ಥ್ರೋನಲ್ಲಿ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಇನ್ನು ವಿಶ್ವ 10K ಓಟ, ಇದರ ಫುಲ್ ನೇಮ್ ಏನು ಅಂತಂದ್ರೆ TCS ವಿಶ್ವ 10K ಬೆಂಗಳೂರು ಓಟ ಅಂತ ಇದಕ್ಕೆ ಕರೀತಾರೆ. TCS ಯಾಕೆ ಅಂತಂದ್ರೆ ಈ ಒಂದು ಕಂಪನಿ ಏನಿದೆ, TCS ಕಂಪನಿ ಈ ಒಂದು ಇವೆಂಟ್ಗೆ ಪ್ರಾಯೋಜಕತ್ವವನ್ನ ಮಾಡುತ್ತೆ. ಮತ್ತು 10K ಅಂದ್ರೆ 10 ಕಿಲೋಮೀಟರ್ ಓಟದ ಒಂದು ಸ್ಪರ್ಧೆ ಆಗಿರುತ್ತೆ. ಸೊ ಪ್ರಥಮ ಬಾರಿಗೆ 2008ರಲ್ಲಿ ಈ ಒಂದು ಇವೆಂಟ್ ಸ್ಟಾರ್ಟ್ ಆಯಿತು. ಅದು ಕೂಡ ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, UPI ಇದರ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ. ಆಯ್ಕೆಗಳು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್, ಯೂನಿಫೈಡ್ ಪಬ್ಲಿಕ್ ಇಂಟರ್ಫೇಸ್, ಯೂನಿಯನ್ ಪೇಮೆಂಟ್ ಇಂಟರ್ಫೇಸ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. UPI ಇದರ ವಿಸ್ತೃತ ರೂಪ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಗುತ್ತೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಆಗುತ್ತೆ. ಯಾಕೆ UPI ಸುದ್ದಿಯಲ್ಲಿದೆ ಅಂತಂದ್ರೆ, ನಾವು ಇವಾಗ ATM ಕೇಂದ್ರಗಳಲ್ಲಿ ಅಂದ್ರೆ ATMಗಳಲ್ಲಿ ನಮ್ಮ ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿ ಹಣವನ್ನ ಪಡ್ಕೋತೀವಿ ಅಥವಾ ಹಣವನ್ನ ವರ್ಗಾವಣೆ ಕೂಡ ಮಾಡ್ತೀವಿ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತೀವಿ. ಬಟ್ ಇವಾಗ RBI ಹೊಸ ಇನಿಷಿಯೇಟಿವ್ ಅನ್ನ ಆರಂಭ ಮಾಡೋಕೆ ನಿರ್ಧಾರ ಮಾಡಿದೆ. RBI ಏನ್ ಹೇಳ್ತಾ ಇದೆ ಅಂತಂದ್ರೆ, ATM ಕೇಂದ್ರಗಳಲ್ಲಿ UPI ಸೇವೆಯನ್ನ ಪಡ್ಕೊಂಡು UPI ಆಧಾರಿತ ಹಣ ವರ್ಗಾವಣೆ ಸೌಲಭ್ಯವನ್ನ ಜಾರಿ ಮಾಡೋಕೆ RBI ಬ್ಯಾಂಕ್ ನಿರ್ಧಾರವನ್ನ ಮಾಡಿರುತ್ತೆ. ಹಾಗಾಗಿ UPI ಸುದ್ದಿಯಲ್ಲಿದೆ. UPIಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ತಮಗೆ ಗೊತ್ತಿರಬೇಕು ಏನು ಅಂತಂದ್ರೆ, UPI ಸೇವೆಗಳನ್ನ ರೀಸೆಂಟ್ ಆಗಿ 2 ದೇಶಗಳಲ್ಲಿ ಆರಂಭ ಮಾಡುತ್ತೆ ಭಾರತ ಸರ್ಕಾರ. ಯಾವುದು ಆ 2 ದೇಶಗಳು ಅಂತಂದ್ರೆ, ಒಂದು ಶ್ರೀಲಂಕಾ, ಎರಡನೇದಾಗಿ ಮಾರಿಷಸ್. ಇದನ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಭಾರತ ಇತ್ತೀಚೆಗೆ ಯಾವ ದೇಶದಲ್ಲಿ UPI ಸೇವೆಯನ್ನ ಆರಂಭ ಮಾಡ್ತು ಅಂತ, ಒಂದು ಶ್ರೀಲಂಕಾ, ಎರಡನೇದಾಗಿ ಮಾರಿಷಸ್. ಇನ್ನು UPI ಯಾವಾಗ ಡೆವಲಪ್ಮೆಂಟ್ ಆಯಿತು? 2016ನಲ್ಲಿ UPI ಅನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಯಾರು ಡೆವಲಪ್ಮೆಂಟ್ ಮಾಡ್ತಾರೆ? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2016ರಲ್ಲಿ UPI ಅನ್ನ ಅಭಿವೃದ್ಧಿ ಪಡಿಸುತ್ತೆ. ಇನ್ನು ATM ಇದರ ವಿಸ್ತೃತ ರೂಪ ತಮಗೆ ಗೊತ್ತಿರಬೇಕು. ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ ಕರೀತಾರೆ. ATM ನ ವಿಸ್ತೃತ ರೂಪ ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಆಗುತ್ತೆ. ಮತ್ತು ರೀಸೆಂಟ್ ಆಗಿ RBI ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಏನು ಅಂತಂದ್ರೆ, RBI ಭಾರತದ GDP ಅನ್ನ ಒಂದು ಫೋರ್ಕಾಸ್ಟ್ ಮಾಡುತ್ತೆ. ಅಂದ್ರೆ GDP ಬಗ್ಗೆ ಹೇಳ್ತಾ ಇದೆ.
2024 ಹಾಗೂ 25ನೇ ಸಾಲಿನಲ್ಲಿ ಭಾರತದ GDP ಅಂದಾಜು 7% ಅಂದ್ರೆ ಶೇಕಡಾ 7% ಇರಲಿದೆ ಅಂತ ಹೇಳಿ RBI ಹೇಳ್ತಾ ಇದೆ. ಮತ್ತು RBI ತನ್ನ ರೇಪೋ ದರವನ್ನ 6.5 ಶೇಕಡಾಗೆ ನಿಗದಿ ಮಾಡಿಕೊಂಡಿರುತ್ತೆ. ಯಾವುದೇ ರೀತಿ ಬದಲಾವಣೆ ಮಾಡಿಕೊಂಡಿರಲ್ಲ. RBIನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ? ಶಕ್ತಿಕಾಂತ್ ದಾಸ್ ಇದ್ದಾರೆ. ಹಾಗಾದ್ರೆ RBIನ ಪ್ರಥಮ ಭಾರತೀಯ ಗವರ್ನರ್ ಯಾರು? ಅದು ತಮ್ಮ ಹೋಮ್ವರ್ಕ್ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಮ ಕಾಮೆಂಟ್ ಅನ್ನ ಮಾಡಬೇಕು. RBIನ ಪ್ರಥಮ ಭಾರತೀಯ ಗವರ್ನರ್ ಯಾರಾಗಿದ್ರು ಅಂತ. ಯಾಕಂದ್ರೆ ಈ ಪಾಯಿಂಟ್ ಅನ್ನ ಹಳೆಯ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡಿರ್ತೇವೆ. ಪ್ರತಿಯೊಬ್ರು ಕೂಡ ಯಾರು ಸೀರಿಯಸ್ ಆಗಿ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಕೆಳಗಡೆ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಬೇಕು. ಕ್ವಶನ್ ನಾನು ಒನ್ಸ್ ಮೋರ್ ರಿಪೀಟ್ ಮಾಡ್ತೀನಿ. ಏನು ಅಂತಂದ್ರೆ RBIನ ಪ್ರಥಮ ಭಾರತೀಯ ಗವರ್ನರ್, ಡಿಫರೆನ್ಸ್ ಗೊತ್ತಿರ್ಬೇಕು ನಮ್ಗೆ. RBIನ ಪ್ರಥಮ ಗವರ್ನರ್ ಬೇರೆ ಇದ್ದಾರೆ, ಪ್ರಥಮ ಭಾರತೀಯ ಗವರ್ನರ್ ಬೇರೆ ಇದ್ದಾರೆ. ನಾವು ಕೇಳ್ತಾ ಇರೋದು ಪ್ರಥಮ ಭಾರತೀಯ ಗವರ್ನರ್ ಯಾರು ಅಂತ. ಪ್ರಶ್ನೆನ ಅರ್ಥ ಮಾಡಿಕೊಂಡು ನಿಮ್ಮ ಆನ್ಸರ್ ಅನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕು. ಮುಂದಿನ ಪ್ರಶ್ನೆ, ಆಹಾರ ತ್ಯಾಜ್ಯ ಸೂಚ್ಯಂಕ 2024ರ ವರದಿಯ ಪ್ರಕಾರ ಯಾವ ದೇಶದಲ್ಲಿ ಪ್ರತಿ ವ್ಯಕ್ತಿಗೆ ಅತಿ ಹೆಚ್ಚು ಆಹಾರ ತ್ಯಾಜ್ಯವನ್ನ ಉತ್ಪಾದನೆಯಾಗ್ತಾ ಇದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಪಾಕಿಸ್ತಾನ್, ನೇಪಾಳ, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಪಾಕಿಸ್ತಾನದಲ್ಲಿ ಪ್ರತಿ ವ್ಯಕ್ತಿಗೆ ಅತಿ ಹೆಚ್ಚು ಒಂದು ಆಹಾರ ವೇಸ್ಟ್ ಆಗ್ತಾ ಇದೆ ಅಥವಾ ವೇಸ್ಟ್ ಮಾಡ್ತಾ ಇದ್ದಾನೆ ಪ್ರತಿ ವ್ಯಕ್ತಿ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ ವರದಿ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆ ಈ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಈ ವರದಿಯ ಹೆಸರು ಏನು ಅಂತಂದ್ರೆ ಆಹಾರ ತ್ಯಾಜ್ಯ ಸೂಚ್ಯಂಕ 2024 ಅನ್ನೋದು ಈ ವರದಿ ಆಗುತ್ತೆ. ಈ ವರದಿ ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿ ವರ್ಷ ಜಗತ್ತಿನಾದ್ಯಂತ ಸುಮಾರು 100 ಕೋಟಿ ಟನ್ಗಿಂತ ಹೆಚ್ಚು ಆಹಾರ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿ ಈ ವರದಿ ಹೇಳುತ್ತೆ. ಮತ್ತು ಪ್ರತಿ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಸರಾಸರಿ 79 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾ ಇದ್ದಾನೆ ಅಂತ ಈ ವರದಿ ಹೇಳುತ್ತೆ. ಮತ್ತು ಪ್ರತಿದಿನ 80 ಕೋಟಿ ಜನ ಹಸಿವಿನಿಂದ ಜಗತ್ತಿನಾದ್ಯಂತ ಮಲಗ್ತಾ ಇದ್ದಾರೆ. ಒಂದು ಕಡೆ ಜನ ಫುಡ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜನಗಳಿಗೆ ಆಹಾರ ಸಿಗ್ತಾ ಇಲ್ಲ. ಸುಮಾರು 80 ಕೋಟಿ ಜನ ಹಸಿವಿನಿಂದ ಮಲಗ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ವರದಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಡಾಟಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ದೇಶವಾರು ನೋಡೋದಾದ್ರೆ ಅತಿ ಹೆಚ್ಚು ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಸರಾಸರಿ 130 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾನೆ. ಸೊ ಜಾಸ್ತಿ ಆಹಾರವನ್ನ ವೇಸ್ಟ್ ಮಾಡ್ತಾ ಇರೋದಲ್ಲಿ ಪಾಕಿಸ್ತಾನ್. ಎರಡನೇದಾಗಿ ಅಫ್ಘಾನಿಸ್ತಾನದಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಸರಾಸರಿ 127 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾನೆ. ಮೂರನೇದಾಗಿ ನೇಪಾಳನಲ್ಲಿ ಒಬ್ಬ ವ್ಯಕ್ತಿ ಸರಾಸರಿ 93 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾನೆ. ಹಾಗೆ ಬಾಂಗ್ಲಾದೇಶದಲ್ಲಿ ಒಬ್ಬ ವ್ಯಕ್ತಿ ಸರಾಸರಿ 82 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾನೆ. ಇನ್ನು ಭಾರತದಲ್ಲಿ ಒಬ್ಬ ವ್ಯಕ್ತಿ ಸರಾಸರಿ ಒಂದು ವರ್ಷಕ್ಕೆ 55 ಕೆಜಿಯಷ್ಟು ಆಹಾರವನ್ನ ವೇಸ್ಟ್ ಮಾಡ್ತಾನೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದ್ರೆ ಒಂದು ಕಡೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್, ಬಟ್ ಮಾನವೀಯತೆ ದೃಷ್ಟಿಯಿಂದ ಮತ್ತು ಹ್ಯೂಮನ್ ನೇಚರ್ ಕನ್ಸರ್ನ್ ಅನ್ನ ನಾವು ತೆಗೆದುಕೊಂಡ್ರೆ ಫುಡ್ ಅನ್ನ ನಾವು ವೇಸ್ಟ್ ಮಾಡಬಾರ್ದು. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಬಹುದು ಅಂತ ಇದ್ರೂ ಕೂಡ ವೇಸ್ಟ್ ಮಾಡಬಾರ್ದು ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇದೆ ಜಾಸ್ತಿ ಕನ್ಸ್ಯೂಮ್ ಮಾಡಬಹುದು, ಬಟ್ ನೀಡಿಸ್ಕೊಂಡು ಮತ್ತು ಅದನ್ನ ವೇಸ್ಟ್ ಮಾಡಬಾರ್ದು. ಎಸ್ಪೆಷಲಿ ಮದುವೆ ಸಮಾರಂಭಗಳಲ್ಲಿ ಜಾಸ್ತಿ ಫುಡ್ ವೇಸ್ಟ್ ಆಗುತ್ತೆ ಇಂಡಿಯನ್ ಕಲ್ಚರ್ ಅಲ್ಲಿ. ಸೊ ಇಂಡಿಯನ್ ಫುಡ್ ಸಿಸ್ಟಮ್ ನಾವು ನೋಡಿದಾಗ ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಅಲ್ಲಿ ಎಷ್ಟೊಂದು ಜನ ಫುಡ್ ಅನ್ನ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಅದನ್ನ ನಾವು ಇವತ್ತಿನಿಂದ ಸ್ಟಾಪ್ ಮಾಡಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ದೇಶದ ಮೇಲಿನ ತನ್ನ ರಫ್ತು ನಿರ್ಬಂಧವನ್ನ ತೆಗೆದುಹಾಕಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಶ್ರೀಲಂಕಾ, ಮಯನ್ಮಾರ್, ಭೂತಾನ್, ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತ ರೀಸೆಂಟ್ ಆಗಿ ಮಾಲ್ಡೀವ್ಸ್ ಮೇಲೆ ಇದ್ದಂತಹ ತನ್ನ ರಫ್ತು ನಿರ್ಬಂಧ ಏನಿತ್ತು ಅದನ್ನ ತೆಗೆದು ಹಾಕಿರುತ್ತೆ. ಇವಾಗ ಪುನಃ ಮಾಲ್ಡೀವ್ಸ್ಗೆ ಕೆಲವೊಂದು ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋಕೆ ಅಂದ್ರೆ ರಫ್ತು ಮಾಡೋಕೆ ನಿರ್ಧಾರವನ್ನ ಮಾಡಿರುತ್ತೆ. 2024 ಹಾಗೂ 25ನೇ ಸಾಲಿನ ದ್ವಿಪಕ್ಷೀಯ ಒಪ್ಪಂದದ ಅನ್ವಯ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಭಾರತ ಮಾಲ್ಡೀವ್ಸ್ಗೆ ಮುಖ್ಯವಾಗಿ ಯಾವ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ? ಸೊ ಎಗ್ ಅಂದ್ರೆ ಮೊಟ್ಟೆ, ಆಲೂಗಡ್ಡೆ, ಈರುಳ್ಳಿ, ಆನಿಯನ್, ಅಕ್ಕಿ, ಗೋಧಿ ಹಿಟ್ಟು, ಸಕ್ಕರೆ, ಬೇಳೆ ಮತ್ತು ಮರಳು ಈ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ.
ಮತ್ತು ಈ ಆಹಾರ ಉತ್ಪನ್ನಗಳ ಎಕ್ಸ್ಪೋರ್ಟ್ನಲ್ಲಿ ಸುಮಾರು 5% ಹೆಚ್ಚಿಗೆ ಭಾರತ ಏನ್ ಮಾಡಿದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮಾಲ್ಡೀವ್ಸ್ಗೆ. ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ, ಮಾಲ್ಡೀವ್ಸ್ ಈ ಭಾಗದಲ್ಲಿ ಬರುತ್ತೆ. ಸೊ ಮಾಲ್ಡೀವ್ಸ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಮಾಲ್ಡೀವ್ಸ್ ಎಲ್ಲಿ ಕಂಡು ಬರುತ್ತೆ ಜಿಯೋಗ್ರಾಫಿಕಲ್ ಆಗಿ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಹಿಂದೂ ಮಹಾಸಾಗರದಲ್ಲಿ ಮಾಲ್ಡೀವ್ಸ್ ಕಂಡು ಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುತ್ತೆ. ಮಾಲ್ಡೀವ್ಸ್ ನ ರಾಜಧಾನಿ ಯಾವುದು? ಮಾಹೆ ಆಗುತ್ತೆ. ಮಾಲ್ಡೀವ್ಸ್ ನ ರಾಜಧಾನಿ ಮಾಹೆ. ಮಾಲ್ಡೀವ್ಸ್ ನ ಇಂಪಾರ್ಟೆಂಟ್ ಎಕನಾಮಿಕ್ ಸೋರ್ಸ್ ಏನು, ಆರ್ಥಿಕ ಶಕ್ತಿ ಏನು ಅಂತಂದ್ರೆ ಅದು ಪ್ರವಾಸೋದ್ಯಮ. ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಒಂದು ಪ್ರವಾಸಿಗರು ಯಾವ ದೇಶದಿಂದ ಭೇಟಿ ನೀಡ್ತಾರೆ ಅಂದ್ರೆ ಅದು ಚೀನಾ ಮತ್ತು ಭಾರತ. ಅತಿ ಹೆಚ್ಚು ಭಾರತದ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಭೇಟಿ ನೀಡ್ತಾ ಇದ್ರು. ಭಾರತ ನಂಬರ್ 1 ಪ್ಲೇಸ್ ನಲ್ಲಿ ಇತ್ತು. ಬಟ್ ರೀಸೆಂಟ್ ಆಗಿ ಮಾಲ್ಡೀವ್ಸ್ ನ ಕೆಲವೊಂದು ಸಚಿವರು ನರೇಂದ್ರ ಮೋದಿ ಅವರ ಕುರಿತು ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಅವಾಗ ಹೇಳಿಕೆಯನ್ನ ಕೊಟ್ಟ ಮೇಲೆ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಏನು ಅಂತಂದ್ರೆ ಮಾಲ್ಡೀವ್ಸ್ಗೆ ಹೋಗೋದನ್ನ ಸ್ಟಾಪ್ ಮಾಡಬೇಕು, ಲಕ್ಷದ್ವೀಪ್ಗೆ ಹೋಗಬೇಕು ಅಂತ. ಯಾವಾಗ ನಮ್ಮ ದೇಶದ ಪ್ರಧಾನಿಗಳ ಕುರಿತು ಕೆಲವೊಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಬರುತ್ತೆ, ಆವಾಗ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆದ ತಕ್ಷಣ ಮಾಲ್ಡೀವ್ಸ್ಗೆ ಹೋಗ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆ ಕಮ್ಮಿ ಆಗುತ್ತೆ ಭಾರತದಿಂದ. ಸೊ ಹಾಗಾಗಿ ಚೀನಾ ಪ್ರಸ್ತುತ ಪ್ರವಾಸೋದ್ಯಮ ಅಂದ್ರೆ ಮಾಲ್ಡೀವ್ಸ್ಗೆ ಹೋಗ್ತಾ ಇರುವಂತಹ ಪ್ರವಾಸಿಗರಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿದೆ. ಇನ್ನು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಲ್ಲಿ ಒಂದು ಕೇಳುವಂತಹ ಪ್ರಶ್ನೆ, ಪ್ರವಾಸೋದ್ಯಮಕ್ಕೂ ಕೂಡ ತಮ್ಮ ಪ್ರಶ್ನೆಯನ್ನ ಕೇಳ್ತಾರೆ. ಹಿಂದೂ ಮಹಾಸಾಗರದಲ್ಲಿದೆ, ಅದು ಕೂಡ ತಮಗೆ ಗೊತ್ತಿರಬೇಕು. ಮಾಲ್ಡೀವ್ಸ್ ಎಲ್ಲಿದೆ? ಹಿಂದೂ ಮಹಾಸಾಗರದಲ್ಲಿದೆ. ಮುಂದಿನ ಪ್ರಶ್ನೆ, IMF ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ವಾಷಿಂಗ್ಟನ್ DC, ನ್ಯೂಯಾರ್ಕ್, ರೋಮ್, ಜಿನೇವಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. IMF ನ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ DC ಯಲ್ಲಿ IMF ನ ಕೇಂದ್ರ ಕಚೇರಿ ಇದೆ. IMF ನಲ್ಲಿ ಭಾರತದ ರೆಪ್ರೆಸೆಂಟೇಟಿವ್ ಒಬ್ಬರಿದ್ದಾರೆ. ಸೊ IMF ಯಾಕೆ ನ್ಯೂಸ್ ಅಲ್ಲಿದೆ ಇವಾಗ ಅಂತಂದ್ರೆ IMF ನಲ್ಲಿ ಭಾರತದ ರೆಪ್ರೆಸೆಂಟೇಟಿವ್ ಯಾರು? ಸುಬ್ರಮಣಿಯನ್ ಅವರು ಇದ್ದಾರೆ. ಆ ಸುಬ್ರಮಣಿಯನ್ ಅವರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಉತ್ತಮ ನೀತಿಗಳನ್ನ ರೂಪಿಸಿದೆ. ಈ ಮೂಲಕ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಇವುಗಳನ್ನ ದುಪ್ಪಟ್ಟುಗೊಳಿಸೋಕೆ ಮುಂದುವರಿದ್ರೆ 2047ರ ವೇಳೆಗೆ ಭಾರತದ GDP 8% ಪ್ರಗತಿ ಕಾಣಲಿದೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಭಾರತ ನಿರೂಪಿಸಿದ ನೀತಿಗಳು ಕಂಟಿನ್ಯೂ ಆದ್ರೆ 2047ರವರೆಗೆ ಭಾರತದ GDP ಏನಾಗುತ್ತೆ 8% ಪ್ರಗತಿ ಕಾಣುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಇವಾಗ ಒಂದು ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಒಬ್ಬ ರೆಪ್ರೆಸೆಂಟೇಟಿವ್ ಇಂಥ ಸ್ಟೇಟ್ಮೆಂಟ್ ಅನ್ನ ಒಂದು ಇನ್ಸ್ಟಿಟ್ಯೂಟ್ ಪರವಾಗಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಭಾರತದ ಆರ್ಥಿಕತೆ ಬೆಳವಣಿಗೆ ಕುರಿತಂತೆ IMF ನ ಕಾರ್ಯನಿರ್ವಾಹಕ ನಿರ್ದೇಶಕ ಕೃಷ್ಣಮೂರ್ತಿ ಸುಬ್ರಮಣಿಯನ್ ಅವರು ನೀಡಿರುವಂತಹ ಹೇಳಿಕೆ ಏನಿದೆ ಅದು ವೈಯಕ್ತಿಕ ಹೇಳಿಕೆ, ಅದು IMF ನ ಅಧಿಕೃತ ಹೇಳಿಕೆ ಅಲ್ಲ ಅಂತ ಹೇಳಿ ಇವಾಗ IMF ನ ವಕ್ತಾರೆ ಆದಂತಹ ಜೂಲಿ ಕೋಜಾಕ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ನ್ಯೂಸ್ ಅಲ್ಲಿ ಇರೋದ್ರಿಂದ ನಮಗೆ IMF ಬಗ್ಗೆ ಗೊತ್ತಿರಬೇಕು. IMF ನ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. IMF ಸ್ಥಾಪನೆಯಾಗಿದ್ದು 1945ರಲ್ಲಿ IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಚಿನ್ನ ಸಂಗ್ರಹ ಹೊಂದಿರುವಂತಹ ದೇಶ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಜರ್ಮನಿ, ಇಟಲಿ, ಭಾರತ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಅಮೆರಿಕ ಅತಿ ಹೆಚ್ಚು ಚಿನ್ನ ಸಂಗ್ರಹ ಹೊಂದಿರುವಂತಹ ದೇಶ ಆಗುತ್ತೆ. ಅಮೆರಿಕದಲ್ಲಿ 8133 ಟನ್ನಷ್ಟು ಚಿನ್ನದ ಸಂಗ್ರಹ ಇದೆ. ಎರಡನೇದಾಗಿ ಜರ್ಮನಿಯಲ್ಲಿ 3352 ಟನ್ ಚಿನ್ನ ಇದೆ. ಮೂರನೇದಾಗಿ ಇಟಲಿ 2451 ಟನ್ನಷ್ಟಿದೆ. ಹಾಗೆ ನಾಲ್ಕನೇದಾಗಿ ಫ್ರಾನ್ಸ್ 2437 ಟನ್ ಇದೆ. ಭಾರತದಲ್ಲಿ ಎಷ್ಟಿದೆ? 812 ಟನ್ನಷ್ಟು ಚಿನ್ನದ ಸಂಗ್ರಹ ಇದೆ. ಸೊ ಜನವರಿಯಲ್ಲಿ ಭಾರತ 8.7 ಟನ್ ಚಿನ್ನವನ್ನ ಖರೀದಿಸಿ RBI ನಲ್ಲಿ ಇಟ್ಕೊಂಡಿದೆ. ಅದು ಕೂಡ ನಮಗೆ ಗೊತ್ತಿರಬೇಕು. ಭಾರತದಲ್ಲಿ ಎಷ್ಟಿದೆ ಮತ್ತು ಜಾಗತಿಕವಾಗಿ ಅತಿ ಹೆಚ್ಚು ಇರುವಂತಹ ದೇಶ ಯಾವುದು ಅಂದ್ರೆ ಅದು ಅಮೆರಿಕ ಆಗುತ್ತೆ. ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ನ ಇಂಟೆನ್ಷನ್ ಮತ್ತು ಇಂಪಾರ್ಟೆನ್ಸ್ ಏನು ಅಂತಂದ್ರೆ
ಜಾಯಿನ್ ಬಟನ್ ಮೂಲಕ ನೀವು ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ಕೇಳಬಹುದು. ಯಾವುದೇ ರೀತಿ ಆಡ್ಸ್ ಇಲ್ಲದೆ ವಿತೌಟ್ ಆಡ್ಸ್ ಮ್ಯಾರಥಾನ್ ಕ್ಲಾಸಸ್ ಅನ್ನ ಕೇಳಬಹುದು. ಮತ್ತು KS ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನ ಕೂಡ ಇಲ್ಲಿ ಕ್ಲಾಸಸ್ ಅನ್ನ ತಾವು ಕೇಳಬಹುದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ KS ಪ್ರಶ್ನೋತ್ತರ ಚರ್ಚಾ ಮೇಳ ಅಂದ್ರೆ 89 ರೂಪೀಸ್ ಇರುತ್ತೆ, ಕೇವಲ 89 ರೂಪಾಯಿ. ಇದಕ್ಕೆ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ. ಯಾವುದೇ ರೀತಿ ಸಪರೇಟ್ ಆಗಿ ಜಾಯಿನ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ. ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ KS ಮೇನ್ಸ್ ಕೋರ್ಸ್, PDO ಕೋರ್ಸ್, VAO ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಅಫಿಷಿಯಲ್ ಆಪ್ ಅನ್ನ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.